ಸರ್ ನಮಸ್ತೆ. ನಮಸ್ತೆ ಸರ್, ಈಗ ನಿಮ್ಮಲ್ಲಿ ಅಡಿಕೆ ಸುಲಿಯುವ ಯಂತ್ರಗಳಿದ್ದಾವೆ. ಹೌದು ಸರ್. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸರ್, ಇದು ಬಂದ್ಬಿಟ್ಟು ಇದರಲ್ಲಿ ಸಣ್ಣದಿಂದ ದೊಡ್ಡದಿದೆ. ಓಕೆ. 2 ಬೆಲ್ಟಿಂದ 4, 4ರಿಂದ 6, 6ರಿಂದ 8, 8ರಿಂದ 10, ಓಕೆ. 10ರಿಂದ 12 ಬೆಲ್ಟ್ ಮಿಷಿನ್ ಸಿಗುತ್ತೆ ಸರ್ ನಮ್ಮಲ್ಲಿ. ಇದು 6 ಬೆಲ್ಟಿಂದ ಇದು 6 ಬೆಲ್ಟ್ ಇಂದಿರೋ ಇದು 6 ಬೆಲ್ಟಿಂದು. ಓಕೆ. 6 ಬೆಲ್ಟಿಂದ ಇದೆ ಇಲ್ಲಿ. Okay. ಇದು ಕಾಸ್ಟ್ ಬಂದ್ಬಿಟ್ಟು 2,90,000 ರೂಪಾಯಿ ಇದೆ. Okay. 60,000 ರೂಪಾಯಿ ಸಬ್ಸಿಡಿ ಮೈನಸ್ ಆಗಿ 2,30,000 ರೂಪಾಯಿ ನಾವು ಕೊಡ್ತೀವಿ ಸರ್. ಅದು ಸಬ್ಸಿಡಿ ಹೋಗಿ 2,30,000 ರೂಪಾಯಿ ಕೊಡ್ತೀವಿ. ಸಬ್ಸಿಡಿ ನಾವೇ ಕ್ಲೈಮ್ ಮಾಡ್ತಿದ್ದೀವಿ. ಕಂಪ್ನಿಯಿಂದಲೇ ಸಬ್ಸಿಡಿ ಕ್ಲೈಮ್ ಮಾಡ್ತೀವಿ. ಸೊ ಕಂಪ್ನಿಯಿಂದನೇ ಸಬ್ಸಿಡಿ ಕ್ಲೈಮ್ ಮಾಡ್ತೀವಿ. ಸರ್, ಇದ್ರದ್ದು ಈ ಫ್ಯೂಚರ್ ಏನು ಬರುತ್ತೆ ಸರ್? ಇದ್ರದ್ದು ಫ್ಯೂಚರ್ ಇದೆ ಸರ್. ಇದು 6 ಬೆಲ್ಟಿಂದ ಬಂದ್ಬಿಟ್ಟು ನಿಮಗೆ ಈ ಸುಲಿಗೆ ಎಲ್ಲ ಸೂಪರ್ ಇದೆ. ಅಡಿಕೆ ಮಿಷನ್ ಸುಲಿಗೆ ಎಲ್ಲ ಚೆನ್ನಾಗಿದೆ. ಇಲ್ಲಿ 3 ಪಾರ್ಟಿಷನ್ ಆಗಿತ್ತು. ಇಲ್ಲಿ ಹೊರಗಡೆ ಬರುತ್ತೆ. ಇಲ್ಲಿ ಓಕೆ. 3 ಪಾರ್ಟಿಷನ್ ಹೊರಗಡೆ ಬರುತ್ತೆ. ಸುಲಿಗೆ ಎಲ್ಲ ಸೂಪರ್ ಇದೆ ಸರ್. ಸುಲಿಗೆ ಎಲ್ಲ ಸೂಪರ್ ಬರುತ್ತೆ. ಬಾಳಿಕೆ ಚೆನ್ನಾಗಿದೆ. ತುಕ್ಕು ರಹಿತ ಎಲ್ಲ SS ಮೆಟೀರಿಯಲ್ ಆಗಿದೆ ಸರ್. SS. ಹಾಂ ಸರ್, ಈಗ ಇದರಲ್ಲಿ ಈಗ ಕನ್ವೇಯರ್ ಬೆಲ್ಟ್ ವ್ಯವಸ್ಥೆ ಏನಾದರೂ ಬರುತ್ತೆ ಸರ್. ಇಲ್ಲಿ ಸಿಪ್ಪೆ ಈ ಸೈಡಿಗೆ ಬರುತ್ತೆ. ಇಲ್ಲಿ ಸಿಪ್ಪೆ ಸೈಡಿಗೆ ಬರುತ್ತೆ. ಇದಕ್ಕೆ ಸಿಪ್ಪೆ ಟ್ಯಾಕ್ಟ್ರಿ ಲೋಡ್ ಮಾಡಬೇಕು ಅಂದರೆ ಅದನ್ನ ಹಾಕ್ತೀವಿ. ಮತ್ತೆ ಕನ್ವೇಯರ್ ಬೆಲ್ಟ್ ಇದು ಬರುತ್ತೆ ಸರ್. ಇದ್ರದ್ದು ಕಾಸ್ಟ್ ಎಷ್ಟಾಗುತ್ತೆ? ಅದು 95,000 ರೂಪಾಯಿ ಆಗುತ್ತೆ ಸರ್. SS ಫುಲ್ SS ಸರ್. ಅದು ಫುಲ್ SS ಬರುತ್ತೆ ಸರ್. ಅದರಲ್ಲಿ ಮೋಟ್ರ್ ಎಷ್ಟು HP ಮೋಟ್ರ್ ಇದೆ ಅದರಲ್ಲಿ? 1 HP ಮೋಟ್ರ್ ಇದೆ. 1 HP ಮೋಟ್ರ್ ಬರುತ್ತೆ. ಇದರಲ್ಲಿ 2.5 HP ಮೋಟ್ರ್ ಬರುತ್ತೆ. 2.5 HP. ಸರ್, ಇದ್ರ 2.5 HP ಮೋಟ್ರ್ ಬರುತ್ತಲ್ಲ, ಈಗ ರೈತರು ಕೇಳ್ತಾರೆ ಕರೆಂಟ್ ಇರಲ್ಲ, ಪವರ್ ಸಪ್ಲೈ ಇರಲ್ಲ. ಪವರ್ ಬೇಡ ಅಂದರೆ ಪವರ್ ಇಲ್ಲ, ಸಪ್ಲೈ ಇಲ್ಲ, ಪವರ್ ಕಮ್ಮಿ ಇದೆ ಮನೆಯಲ್ಲಿ, ಪವರ್ ಬರ್ತಾ ಇಲ್ಲ ಅಂದರೆ ಇದಕ್ಕೆ ಪೆಟ್ರೋಲ್ ಇಂಜಿನ್ ಫಿಕ್ಸ್ ಮಾಡ್ಕೊಡ್ತೀವಿ. ಪೆಟ್ರೋಲ್ ಇಂಜಿನ್ ಫಿಕ್ಸ್ ಮಾಡ್ಕೊಡ್ತೀವಿ. ಪೆಟ್ರೋಲ್ ಇಂಜಿನ್ ಫಿಕ್ಸ್ ಮಾಡ್ಕೊಡ್ತೀವಿ ಸರ್. ಪೆಟ್ರೋಲ್ ಇಂಜಿನ್ದು ಇದೆಷ್ಟಾಗುತ್ತೆ ಸರ್? ಸರ್, ಈಗ 27,000 ಆಗುತ್ತೆ ಸರ್. ಅದು ಪ್ರೈಸ್ ಜಾಸ್ತಿ ಆಗುತ್ತಾ? ಅದೇ ಜಾಸ್ತಿ ಸರ್. ಇದು ಕೆಲವರು ಮೋಟ್ರ್ ಲೆಸ್ ತಗೊಂಡು ಹೋಗ್ತಾರೆ. ಮೋಟ್ರ್ ಅದೇನು ಕಾಸ್ಟ್ ಇರುತ್ತೋ ಅದು ಕಟ್ ಮಾಡಿಬಿಟ್ಟು ಪೆಟ್ರೋಲ್ ಇಂಜಿನ್ ಫಿಟ್ ಮಾಡಿಕೊಡ್ತೀವಿ. ಓಕೆ ಸರ್. ಮತ್ತು ಈಗ ಗೊರಬ್ಲು ಮಿಷಿನ್ ಇದೆ, ಇದು ಏನು ಕೆಲಸಕ್ಕೆ ಉಪಯೋಗ ಬರುತ್ತೆ? ಇದು ಸ್ಟೋನ್ ಮಿಷಿನ್ ಸರ್. ಇದು ಅಡಿಕೆ ಇದರಲ್ಲಿ ಗುಂಜಾಗಿ ಬಂದಿರುತ್ತೆ ಸರ್, ಹಸಿ ಗುಂಜು. ಆ ಹಸಿ ಗುಂಜನ್ನು ಒಂದೇ ಒಣಕ್ಬಿಟ್ಟು ಇದ್ರಲ್ಲಿ ಹೊಡಿತೀವಿ ಸರ್. ಇದರಲ್ಲಿ ಹೊಡೆದ್ರೆ ಫುಲ್ ಕ್ಲಿಯರ್ ಆಗುತ್ತೆ ಸರ್. ಫುಲ್ ಕ್ಲಿಯರ್ ಆಗುತ್ತೆ. ವೇಸ್ಟೇಜ್ ಜಾಸ್ತಿ ಬರಲ್ಲ ಸರ್. ಈಗ ಈ ಸುಲಿಯೋದ್ರಲ್ಲಿ ಈ ಮಿಷಿನಲ್ಲಿ ಇದಕ್ಕಿಂತ ಅಪ್ಗ್ರೇಡ್ ಮಾಡಲು ಅಥವಾ ಬೇರೆ ಏನಾದರೂ ಹೊಸದಾಗಿ ಹಳೆ ಮಿಷಿನಿಗೂ ಈ ಮಿಷಿನಿಗೂ ಏನಾದರೂ ಅಪ್ಗ್ರೇಡ್? ಹಳೆ ಮಿಷಿನಲ್ಲಿ ಅಂದರೆ ಅಪ್ಡೇಟ್ ಆಗಿದೆ ಸರ್. ಈ ಸತಿ ಮೂಗು ಮುರಿಯೋದು, ಅವಾಗ ಮೂಗು ಮುರಿಯೋ ಸಮಸ್ಯೆ ಬರ್ತಾಯಿತ್ತು. ಈಗ ಮೂಗು ಮುರಿಯೋ ಸಮಸ್ಯೆ ಕ್ಲಿಯರ್ ಮಾಡೋಕ್ಕೋಸ್ಕರ ಮತ್ತೆ ಅಪ್ಡೇಟ್ ಮಾಡಿದ್ದೀವಿ. ಮತ್ತೆ ಅಪ್ಗ್ರೇಡ್ ಆಗಿದೆ ಸರ್. ಈಗ ಈ ಮಿಷಿನ್ ಈಗ ಕರ್ನಾಟಕದಿಂದ ಎಲ್ಲ ಕಡೆಗೂ ಡೆಲಿವರಿ ಕೊಡ್ತಾ? ಎಲ್ಲ ಕಡೆ ಕೊಡ್ತೀವಿ ಸರ್. ಎಲ್ಲ ಕಡೆ ಕೊಡ್ತಾ? ಎಲ್ಲ ಕಡೆ ಡೆಲಿವರಿ ಕೊಡ್ತೀವಿ ಸರ್. ಈಗ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತಾ ಅಥವಾ ಇನ್ಕ್ಲೂಡಿಂಗ್ ಅದರಲ್ಲಿ? ಅಡಿಕೆ ಮಿಷಿನಲ್ಲಿ ನಮಗೆ ಡೆಲಿವರಿ ಚಾರ್ಜಸ್ ಇರಲ್ಲ ಸರ್. ನಾವೇ ಕೊಡ್ತೀವಿ. ನೀವೇ ಫ್ರೀ ಡೆಲಿವರಿ ಕೊಡ್ತಾ ಇದ್ದೀರಾ? ಫ್ರೀ ಡೆಲಿವರಿ ಕರ್ನಾಟಕದಿಂದ ಎಲ್ಲ ಕಡೆಗೂ ಕೊಡ್ತಾ ಇದ್ದೀರಾ ಸರ್? ಈಗ ಕರ್ನಾಟಕ ಆಲ್ ಓವರ್ ಕರ್ನಾಟಕ. ಈಗ ಕಸ್ಟಮರಿಗೆ ಗೊತ್ತಿರಲ್ಲ ಯಾವ ರೀತಿ ಉಪಯೋಗಿಸೋದು ಅಂತೇಳಿ, ನೀವೀಗ ಡೆಲಿವರಿ ಕೊಟ್ಟರೆ ಎಲ್ಲ ರೈತರಿಗೆಲ್ಲ ನಾವು ಅಲ್ಲಿ ಬಂದು ಡೆಮೋ ತೋರಿಸಿ, ಅಡಿಕೆ ಹೊಡೆದು ತೋರಿಸಿ ಯಾವ ಥರ ಯೂಸ್ ಮಾಡಬೇಕು ಅಂತೆಲ್ಲ ತೋರಿಸ್ಬಿಟ್ಟು ಹೇಳ್ಬಿಟ್ಟು ಬರ್ತೀವಿ ಸರ್. ಇದು ಪ್ರೊಡಕ್ಷನ್ ಎಷ್ಟು ಬರುತ್ತೆ ಒಂದು ಗಂಟೆಗೆ? 6 ಬೆಲ್ಟಿನ ಮಿಷಿನ್ 12 ಚೀಲ ಸುಲಿದೀವಿ. 85 kg ಚೀಲ 12 ಚೀಲ ಸುಲಿತೀವಿ. 85 kg ಚೀಲದ್ದು 12 ಚೀಲ ಸುಲಿತೀವಿ ಸರ್. ಈಗ 2 ಬೆಲ್ಟಿಂದ ಎಷ್ಟು ಸಿಗುತ್ತೆ ಸರ್? 2 ಬೆಲ್ಟಿಂದ 4 ಚೀಲ ಸರ್. 2 ಬೆಲ್ಟಿಂದ 4 ಚೀಲ. 4 ಬೆಲ್ಟಿಂದು ಇದು 8 ಚೀಲ ಸುಲಿತೈತೆ. ಓಕೆ. ಇದು 6 ಬೆಲ್ಟಿಂದು 12 ಚೀಲ ಸುಲಿತೈತೆ. 8 ಬೆಲ್ಟಿಂದು 16 ಚೀಲ ಸುಲಿತೈತೆ. ಈ 10 ಬೆಲ್ಟಿಂದ 20 ಚೀಲ ಸುಲಿತೈತೆ ಸರ್. ಈಗ ರೈತರು ಕೇಳ್ತಾರೆ, ಕೆಲವರು ವೀಲ್ ಹಾಕೊಡ್ರಿ ನಮಗೆ ಟ್ರ್ಯಾಕ್ಟರ್ ಮೌಂಟೆಡ್ ಮಾಡ್ಕೊಡ್ತೀವಿ, ಅದನ್ನು ಮಾಡ್ಕೊಡ್ತೀವಿ ಸರ್. ಈ ಥರ ಮಾಡ್ಕೊಡ್ತೀವಿ ಸರ್. ಟ್ರ್ಯಾಕ್ಟರ್ ಮೌಂಟೆಡ್ ಇಂಜಿನ್ ಫಿಟ್ ಮಾಡ್ಕೊಡ್ತೀವಿ. ಇಂಜಿನ್ ಪೆಟ್ರೋಲ್ ಇಂಜಿನ್ ಇದು ಎಕ್ಸ್ಟ್ರಾ ಆಗುತ್ತೆ ಕಾಸ್ಟ್. ಓಕೆ. ಇದು 6 ಬೆಲ್ಟಿಂದು ವಿತ್ ಟ್ರ್ಯಾಲಿ ಗೀಲಿ ಎಲ್ಲ ಸೆಪ್ಟ್ ಬೇಕು ಅಂದರೆ 3 ಲಕ್ಷ ರೂಪಾಯಿ ಆಗುತ್ತೆ. ಟ್ರ್ಯಾಲಿ ಎಲ್ಲ ಸೇರಿ 3 ಲಕ್ಷ. ಕರೆಂಟಿಗಾರ ಯೂಸ್ ಮಾಡ್ಬೋದು, ವಿತ್ ಕರೆಂಟಿಗಾರ ಯೂಸ್ ಮಾಡೋದು, ಪೆಟ್ರೋಲ್ ಇಂಜಿನಾರ ಯೂಸ್ ಮಾಡ್ಬೋದು. ಓಕೆ ಸರ್. ಥ್ಯಾಂಕ್ ಯು ಸರ್.